ಸ್ಟ್ಯಾಂಡರ್ಡ್ ಕೆಗಲ್. ಆರಾಮಾಗಿ ಕುಳಿತುಕೊಳ್ಳಿ, ನಿಂತುಕೊಳ್ಳಿ ಅಥವಾ ಮಲಗಿ ಉಸಿರಾಡುವಾಗ ನಿಮ್ಮ ಸೊಂಟವನ್ನು ಮೇಲಕ್ಕೆತ್ತಿ. ಪೆಲ್ವಿಕ್ ಮಸಲ್ಗಳನ್ನು 3-5 ಸೆಕೆಂಡ್ಗಳ ಕಾಲ ಸಂಕುಚಿತಗೊಳಿಸಿ. ನಂತರ 3-5 ಸೆಕೆಂಡ್ಗಳ ಕಾಲ ವಿಶ್ರಾಂತಿ ಪಡೆಯಿರಿ. ಒಂದು ಸೆಷನ್ನಲ್ಲಿ 10-15 ಬಾರಿ ಪುನರಾವರ್ತಿಸಿ. ರಿವರ್ಸ್ ಕೆಗಲ್. ಆರಾಮಾಗಿ ಮಲಗಿ ನಿಮ್ಮ ಕಾಲುಗಳನ್ನು ಬಟರ್ಫ್ಲೈ ಪೊಸಿಷನ್ನಲ್ಲಿ ಮಡಿಸಿ. ಸ್ನಾಯುಗಳನ್ನು ಸಂಕುಚಿತಗೊಳಿಸುವ ಬದಲು ವಿಶ್ರಾಂತಿ ನೀಡುವತ್ತ ಗಮನಹರಿಸಿ. 3-5 ಸೆಕೆಂಡುಗಳ ಕಾಲ ಹಿಡಿದುಕೊಳ್ಳಿ, ನಂತರ ರಿಲೀಸ್ ಮಾಡಿ. 10-15 ಬಾರಿ ಪುನರಾವರ್ತಿಸಿ. ಫಾಸ್ಟ್ ಟ್ವಿಚ್ ಕೆಗಲ್ಗಳು. ಪಕ್ಕಕ್ಕೆ ಮಲಗಿ ನಿಮ್ಮ ಬಲ ಅಥವಾ ಎಡ ಕಾಲನ್ನು ಎತ್ತಿ ವೇಗವಾಗಿ ಸಂಕುಚಿತಗೊಳಿಸಿ. ತ್ವರಿತ ನಿಯಂತ್ರಿತ ನಾಡಿಮಿಡಿತಗಳಿಗೆ ಗುರಿಯಾಗಿಟ್ಟುಕೊಂಡು ಪೆಲ್ವಿಕ್ ಮಸಲ್ ಅನ್ನು ರಿಲೀಸ್ ಮಾಡಿ. 10 ಸೆಕೆಂಡ್ಗಳ ಕಾಲ ಹೋಲ್ಡ್ ಮಾಡಿ. ಲಿಫ್ಟ್ ಕೆಗಲ್. ನಿಮ್ಮ ಕೈಗಳ ಮತ್ತು ಮೊಣಕಾಲಿನ ಮೇಲೆ ಪ್ರಾರಂಭಿಸಿ. ನಿಧಾನವಾಗಿ ನಿಮ್ಮ ಸಂಪೂರ್ಣ ಬೆನ್ನನ್ನು ಮೇಲ್ಭಾಗಕ್ಕೆ ಸುರುಳಿ ಮಾಡಿ. ನಿಮ್ಮ ಗಲ್ಲವನ್ನು ಎದೆಯ ಭಾಗಕ್ಕೆ ಎಳೆಯಿರಿ. ಈಗ ಮೊದಲಿನ ಸ್ಥಾನಕ್ಕೆ ಹಿಂದಿರುಗಿ. ನಿಮ್ಮ ಬೆನ್ನನ್ನು ನೆಲದ ಕಡೆಗೆ ಬಗ್ಗಿಸುವಾಗ ಮೇಲೆ ನೋಡಿ. ನಿಯಂತ್ರಿತವಾದ ಪ್ರಗತಿಯನ್ನು ಕಾಪಾಡಿಕೊಳ್ಳಿ ಮತ್ತು ಹಠಾತ್ ಅಥವಾ ಜರ್ಕಿ ಚಲನೆಗಳನ್ನು ತಪ್ಪಿಸಿ. ಬ್ರಿಡ್ಜಿಂಗ್ ಕೆಗಲ್. ನಿಮ್ಮ ಕೈಗಳು ಮತ್ತು ಮೊಣಕಾಲಿನ ಮೇಲೆ ಪ್ರಾರಂಭಿಸಿ. ನಿಮ್ಮ ಬಲಗಾಲು ಮತ್ತು ಎಡಗೈಯನ್ನು ಏಕಕಾಲದಲ್ಲಿ ಮೇಲಕ್ಕೆತ್ತಿ. 5-10 ಸೆಕೆಂಡ್ಗಳ ಕಾಲ ಹೋಲ್ಡ್ ಮಾಡಿ ಮತ್ತು ಇನ್ನೊಂದು ಬದಿಯಲ್ಲಿ ಅದೇ ರೀತಿ ಪುನರಾವರ್ತಿಸಿ. ನಿಮ್ಮ ಸೊಂಟವನ್ನು ಮೇಲಕ್ಕೆ ಸೇತುವೆ ಮಾಡುವಾಗ ನಿಮ್ಮ ಪೆಲ್ವಿಕ್ ಮಸಲ್ಗಳನ್ನು ಸಂಕುಚಿತಗೊಳಿಸಿ. ಕೆಳಗಿನ ಬೆನ್ನಿನ ಮೇಲೆ ಒತ್ತಡ ಬೀಳದಂತೆ ಸರಿಯಾದ ಆಕಾರವನ್ನು ಖಚಿತಪಡಿಸಿಕೊಳ್ಳಿ.